ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಊರಿಗೆ ಹೋಗಬೇಕಾಗಿತ್ತು. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಅದಕ್ಕೆ ನಾನು, ನಮ್ಮ ಅಕ್ಕ, ನಮ್ಮ ಮನೆಯವರು ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ TV ಕ್ರಾಸಲ್ಲಿ ನಮ್ಮ ಯಜಮಾನ್ರು ಪ್ರತಿ ಸಲ ಬಂದಾಗ್ಲೂ ಈ ಜ್ಯೂಸ್ ಕುಡಿತಾರೆ. ಜ್ಯೂಸ್ ಕುಡಿದ್ಮೇಲೆ ಅವರೇ ಊರ ಕಡೆ ದಾರಿ. ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಬಂದಾಗೆಲ್ಲ ಒಂದೊಂದು ಸಲ ಕುಡಿತಾರೆ. ಹಲೋ, ಹಾಕು ಹಾಕು. 2 1 ಗ್ಲಾಸ್ ಹಾಕೊಂಡ್ಬಿಡ್ಬೇಕಾ? ಏನಂತ ಚುಸ್ತೈತೆ ನಾವು ಬಂದಿರೋದು ನಮ್ಮ ಹೊಲದ ಹತ್ರ ಬಂದಿದ್ದೀವಿ. ಇದು ನಮ್ಮ ಹೊಲದ ಪಕ್ಕದಲ್ಲಿರೋ ತೋಟ. ಅವರು ಸೇವಂತಿಗೆ ಹೂವು ಬೆಳೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಔಷಧಿ ಹೊಡಿತಾ ಇದ್ದಾರೆ. ಇನ್ನೇನು ಹಬ್ಬ ಬಂತಲ್ವಾ, ವ್ಯಾಪಾರ ಎಲ್ಲ ಚೆನ್ನಾಗಾಗುತ್ತೆ, ಹೂವು ವ್ಯಾಪಾರ. ಇಲ್ಲಿ ನಮ್ಮ ಹೊಲದ ಹತ್ರ ಬಂದ್ವಿ. ನಾನು, ಮಕ್ಕಳು ಮತ್ತು ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲರೂ ನಾವು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಇದ್ದರು. ಇನ್ನು ಡಿ ಕ್ರಾಸಿಂದ ಬರೋವಾಗಲೇ ಪೂಜೆ ಸಾಮಾನೆಲ್ಲ ತಂದಿದ್ವಿ. ನಮ್ಮ ದೊಡ್ಡಪ್ಪನ ಸಮಾಧಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಸಮಾಧಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂತು. ನಮ್ಮಪ್ಪ, ನಮ್ಮ ಅತ್ತೆ ಮಕ್ಕಳು, ನಮ್ಮ ಅಣ್ಣದಿರು ಎಲ್ಲರೂ ಬಂದರು. ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಊರಲ್ಲಿ ಹೋಗಿ ಟ್ಯಾಕ್ಟ್ರಿ ಕರ್ಕೊಬರ್ಬೇಕಂತೆ. ನಮ್ಮ ಅಪ್ಪಂಗೆ ಹೇಳಿದ್ವಿ ನಂಬರ್ ಇಸ್ಕೊ ಅಂತ, ಆದರೆ ಇಸ್ಕೊಂಡಿರಲಿಲ್ಲ. ಅದಕ್ಕೇ ಹೋಗಿ ಕರ್ಕೊಬಂದ್ಬಿಡೋಣ ನಾವೇ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಮುಂದೆಗಡೆ ಒಂದು ಇದರಲ್ಲಿ ಅವರು ಜೋಳ ಬೆಳ್ಕೊಂಡಿದ್ದಾರೆ. ಮೊದಲು ಮಾಡ್ಕೊತಿದ್ರಲ್ಲ ಅವರು. ಅದಕ್ಕೆ ಆ ಬೆಳೆ ಏನು ನಾಶ ಮಾಡೋದು ಬೇಡ, ಅಷ್ಟು ಬಿಟ್ಬಿಟ್ಟು ಎಲ್ಲನೂ ಉಳ್ಸೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾ ಇದ್ವಿ. ಇನ್ನು ನಮ್ಮ ಅಪ್ಪನೂ ಬಂದರು. ಟ್ಯಾಕ್ಟ್ರಿಯವ್ರದ್ದು ನಂಬರ್ ಇಸ್ಕೊಂಡಿರಲಿಲ್ಲ, ಊರಿಗೆ ಹೋಗಿ ಕರ್ಕೊಬರ್ಬೇಕು ಅಂತಂದರು. ಹಾಗೇ ರಾಗಿ ಹಾಕೋಣ ಅಂತ ಅಂದ್ಕೊಂಡ್ವಿ ಈ ಸಲ. ಆಮೇಲೆ ಎಲ್ಲರೂ ರಾಗಿ ಬೇಡ ಈ ಸಲ, ಹುಳ್ಳಿಕಾಳು ಚೆಲ್ಲೋಣ, ಅವರೆಕಾಳು ಮತ್ತು ಅಳಸಂಡೆ ಕಾಳು ಅಂತ. ಸರಿ ಅಂತ ಅಂದ್ಬಿಟ್ಟು ತೊಗೊಬರೋಕ್ಕೆ ಅಂತ ಊರಿಗೆ ಬಂದ್ವಿ. ಹಾಗೆ ಮನೆ ಹತ್ರ ಬಂದೆ. ಮೇಕೆ ಎಲ್ಲ ನೋಡಿ, ನಮ್ಮಮ್ಮ ಮೇಕೆಗೆ ಹುಲ್ಲು ಕಟ್ತಾಯಿತ್ತು. ಹಾಗೆ ಮೇಕೆನೆಲ್ಲ ನೋಡಿಕೊಂಡು ನಮ್ಮಮ್ಮನ ಮಾತಾಡಿಸ್ಕೊಂಡು ಬಂದ್ವಿ. ನಮ್ಮಮ್ಮನೂ ಬಾರಮ್ಮ ಹೊಲ್ದ ಹತ್ರ ಅಂದ್ವಿ, ಮೇಕೆ ನೋಡ್ಕೋಬೇಕು ಅಂತ ಅಂತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಬತ್ತೀನಿ ಅಂತೂ ಸರಿ ಅಂದ್ಬಿಟ್ಟು ಮೇಕೆ ಎಲ್ಲ ನೋಡಿಕೊಂಡು, ಚಿಕ್ಕ ಮೇಕೆ ಮರಿ ನೋಡಿ 20 ದಿವಸ ಆಗಿದೆ ಅಷ್ಟೇ. ಇದು ಮರಿ ಹಾಕಿ ಎಷ್ಟು ಚೆನ್ನಾಗಿದೆ. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದಲೂ ಇದೇ ಅಂಗಡಿಯಲ್ಲಿ ತಿಂಡಿ ತೊಗೊಂಡು ಬೆಳೆದಿರೋದು. ಅದನ್ನೇ ಹೇಳ್ತಿದ್ದೆ ವಿಡಿಯೋದಲ್ಲಿ. ಆಂಟಿ ರೇಗಿಸ್ತಾಯಿತ್ತು. ನಮ್ಮ ಅಕ್ಕ, ನಮ್ಮ ಅಪ್ಪ ಎಲ್ಲರೂ ಹುಳ್ಳಿ ಗಿಡ ಚೆಲ್ತವ್ರೆ. ಹುಳ್ಳಿಕಾಳು ನೋಡಿ, ಚೆಲ್ಕೊಂಬ ಹಿಡ್ಕೊಂಬತ್ತಾ ಇದೆಯಾ? ಅಲ್ಲಿ ಅಪ್ಪ ಚೆಲ್ತೈತೆ, ನಾನು ಆ ಕಡೆ ಎಲ್ಲ ಚೆಲ್ಲಿದ್ದೀನಿ ಅವಾಗೇನೆ. ನಾವು ಚೆಲ್ಲಲ್ಲ ಅಂದರೆ ಒಬ್ಬರು ಚೆಲ್ಬೇಕು ಅಂತವ್ರೆ. ಹುಡುಗರೆಲ್ಲ ಆಟಾಡ್ತವ್ರೆ. ಸರಿ, ಇಲ್ಲಿ ಹಾಯ್ ಮಾಡ್ರಿ, ಇಬ್ರು ಹಾಯ್ ಮಾಡ್ರಿ. ಹಾಯ್, ಇಲ್ಲಿ ಹಾಯ್. ನೋಡ್ಕೊಂಡು ನಿಂತವ್ರೆ. ಹುಳ್ಳಿಕಾಳು, ಅವರೆಕಾಳು ಮತ್ತು ಅಳಸಂಡೆ ಕಾಳು 3 ತಗೊಂಡು ಬಂದ್ವಿ. ಎಲ್ಲನೂ ಚೆಲ್ಲಿದ್ರು ನಮ್ಮಪ್ಪ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಎಲ್ಲರೂ. ಚೆಲ್ಲೋ ಅಷ್ಟರಲ್ಲಿ ಟ್ಯಾಕ್ಟ್ರಿನೂ ಬಂತು. ಟ್ಯಾಕ್ಟ್ರಿ ಬಂದು ಒಂದು ಕಡೆಯಿಂದ ಎಲ್ಲ ಫಸ್ಟು ಹುಳ್ಳಿಕಾಳು ಚೆಲ್ಲಬೇಕಂತೆ. ಹುಳ್ಳಿಕಾಳು ಚೆಲ್ಲಿದ್ಮೇಲೆ ಟ್ಯಾಕ್ಟ್ರಿ ಆಮೇಲೆ ಬಂದು ಉಳ್ತೀವಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಚೆಲ್ಲಿದ್ವಿ. ಇನ್ನು ದೊಡ್ಡದಾಗಿ ಏನಾದರೂ ಸೊಪ್ಪು ಇದೆಲ್ಲ ಇರುತ್ತಲ್ಲ, ಹುಲ್ಲೆಲ್ಲ, ಅದನ್ನೆಲ್ಲ ನಮ್ಮ ಅಣ್ಣ, ನಾವು ಮತ್ತು ನಮ್ಮ ಅಕ್ಕ ಎಲ್ಲ ಹಾಕಿದ್ರು. ಟ್ಯಾಕ್ಟ್ರಿ ಹಿಂದೆನೇ ಗಂಗಕ್ಕ ಅವ್ರ ಅಣ್ಣ ಮಾಡ್ತಾರೆ. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಐತೆ, ಚಿಂದಂಗೆ ಐತೆ. ಅಲ್ಲಿ ಬರ್ತಾರೆ ಸಿಟಿ ಒಳಗಡೆ ರೆಡಿ ಐತೆ ಬಂದು. ರಾಜ್ಕುಮಾರ್ ಬಂಗಾರದ ಮನುಷ್ಯ
ಇಲ್ಲೇ ತೆಗ್ದಿತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ. ಅಣ್ಣವರು ಕೈ ಮುಕ್ಕೊಂಡು ಹೋಯ್ತಾರಲ್ಲ ಲಾಸ್ಟಲ್ಲಿ ಭೂಮಿಗೆ. ಈ ಕಡೆ ಮೇಲಿನ ತುಂಡ ಎಲ್ಲ ಹುಳ್ಳಿಕಾಳು ಚೆಲ್ಲಿದ್ರು, ಅದನ್ನೆಲ್ಲ ಟ್ಯಾಕ್ಟ್ರಿಲಿ ಉಳಿಸ್ತಾ ಇದ್ವು. ಇನ್ನು ಕೆಳಗಡೆ ಎಲ್ಲ ನಮ್ಮಪ್ಪ ಹೋಗಿ ಆ ಕಡೆ ಡೌನ್ವರ್ಗು ಹುಳ್ಳಿಕಾಳೆಲ್ಲ ಚೆಲ್ಬಿಟ್ಟು ಬಂದರು. ಇನ್ನು ಟ್ಯಾಕ್ಟ್ರಿ ಎಲ್ಲ ಉಳ್ದಾದ್ಮೇಲೆ ಇದು ಅವರೆಕಾಳು ಮತ್ತು ಅಳಸಂಡೆ ಕಾಳು ಸೈಡಲ್ಲಿ ಮತ್ತು ಮಧ್ಯದಲ್ಲಿ ಉಣ್ಬೇಕು. ಇಲ್ಲಿ ನೋಡಿ ನಮ್ಮ ಅಕ್ಕನ ನಮ್ಮಪ್ಪ ಹೆಂಗೆ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ನಮ್ಮಪ್ಪ ಹುಳ್ಳಿಕಾಳು ಚೆಲ್ಲಬೇಕು ಅಂತ, ನಮ್ಮಕ್ಕ ಬೇಡ ಇರು ಅಂತ ಅಂದ್ಬಿಟ್ಟು, ಆಮೇಲೆ ಹುಳ್ಳಿಕಾಳು ಚೆಲ್ದಂಗೆ ಅದು ಹೆಂಗೆ ಈ ಥರ ಉಳಿಸ್ಬಿಡ್ತೀರಾ ಅಂತ ಅಂತಿದ್ರು. ನಿಮಗೆ ಆವಾಗೇ ಹೇಳಿದ್ನಲ್ಲ ನಾನು, ಅರ್ಧ ತುಂಡ ಅವರು ಮೇಲ್ಗಡೆ ಇರೋ ತುಂಡಲ್ಲಿ ಮೊದಲು ಬೆಳೆ ಬೆಳೀತಿದ್ರಲ್ಲ, ಅವರು ಜೋಳ ಚೆಲ್ಕೊಂಡಿದ್ರು. ಅದಕ್ಕೇ ಆ ಕಡೆ ಸೈಡ್ದು ಬಿಟ್ಟು ಒಂದು ಅರ್ಧ ತುಂಡ ಮಾತ್ರ ಮಾಡ್ಕೊತಾ ಇದ್ದೀವಿ. ಅವ್ರು ಎಷ್ಟು ಕುಯ್ಕೊಂಡಿದ್ದಾರೆ ಅಷ್ಟು. ಅವ್ರು ಕುಯ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಉಳಿಸ್ಬಿಟ್ಟು ಏನಾದರೂ ಕಾಳು ಏನಾದರೂ ಅಳಸಂಡೆ ಕಾಳು ಇಲ್ಲ ಏನಾದರೂ ಕಾಳೇನಾದ್ರು ಚೆಲ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ತಾತ ಹೊಲ ಉಳುವಾಗ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಆದರೆ ಇವಾಗ ಇಷ್ಟು ವರ್ಷಗಳಾದಮೇಲೆ ನಾವು ನಮ್ಮ ಹೊಲದಲ್ಲಿ ಹೋಗಿ ನಾವು ಈ ಥರ ಬೆಳೆ ಬೆಳೆಯೋದಂದರೆ ತುಂಬಾ ಖುಷಿ ನಿಜವಾಗ್ಲೂ. ಅದಕ್ಕೇ ಎಲ್ಲರೂ ಒಟ್ಟಿಗೆ ಹೋಗಿ ನಾನು, ನಮ್ಮ ಅಕ್ಕವರು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅತ್ತೆಯವರು, ನಮ್ಮ ಅಣ್ಣದಿರು ಎಲ್ಲರೂ ಒಟ್ಟಿಗೆ ಹೋಗಿ ಹೊಲ ಉಳಿಸಿ ಬೆಳೆ ಇಕ್ಕಿ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವೆಲ್ಲ ಬೆಳೆ ಇಕ್ಕಿರೋದು. ಅದಕ್ಕೋಸ್ಕರನೇ ಅಂತ ಒಟ್ಟಿಗೆ ಹೋಗಿ ಬೆಳೆ ಇಕ್ಕಿತ್ತು. ನಮ್ಮಪ್ಪ ಅಂತೂ ತುಂಬಾ ಖುಷಿ ಪಡ್ತಾಯಿತ್ತು. ಎಷ್ಟೋ ವರ್ಷ ಆದಮೇಲೆ ನಾನು ಹೊಲದಲ್ಲಿ ಈ ಥರ ಬೆಳೆ ಬೆಳೀತಾ ಇದ್ದೀವಿ ಅಂದ್ಬಿಟ್ಟು. ಇನ್ನು ಹೊಲ ಎಲ್ಲ ಉಳಿಸಿದ್ದಾದಮೇಲೆ ಲಾಸ್ಟಲ್ಲಿ ಸೈಡಲ್ಲಿ ಅಂತ ಅದೇ ತೊಗರಿ ಕಾಳು ಮತ್ತು ಅವರೆಕಾಳನ್ನ ಹಾಕ್ತಾಯಿದ್ದೀವಿ ಎಲ್ಲರೂ. ನಮ್ಮ ಅಪ್ಪನೂ ತೋರಿಸ್ಕೊಡ್ತಾಯಿದ್ರು, ಈ ಥರ ಹಾಕ್ರಿ ಅಂತ ಅಂದ್ಬಿಟ್ಟು. ಅವ್ರು ಹಾಕೋ ಥರನೇ ನಾವು ಹಾಕ್ತಾಯಿದ್ದೀವಿ. ಅವರು ಹಾಕ್ಕೊಂಡು ಹೋಗ್ತಾಯಿದ್ರು. ಒಬ್ಬರು ಮುಚ್ಕೊಂಬರೋ ಥರ ಮಾತಾಡ್ಕೊಂಡು ಈ ಥರ ಎಲ್ಲರೂ ಇದು ಮಾಡ್ತಿದ್ವಿ. ಈ ಥರ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಸಲ ನಾವೇ ಬೆಳೀತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಇನ್ಮೇಲೆ ಆವಾಗವಾಗ ವಾರಕ್ಕೊಂದ್ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲಸಂದೆ ಕಾಳು ಚೆಲ್ತಾ ಇದ್ದೀವಿ ನಮ್ಮ ಹೊಲಕ್ಕೆ. ಅಲ್ಲ ಇವ್ರು ಹಾಕಿಷ್ಟಕ್ಕೆ ಮಳೆ ಬರ್ತೈತೆ, ಮೋಡ ಮುಚ್ಕೊತೈತೆ. ಬೆಳೆ ಚೆನ್ನಾಗಾಗಲಿ ಅಪ್ಪ. ಇಷ್ಟು ಮರ ನೋಡಿ. ಹಂಗಕ್ಕ ಕಸ ಎಲ್ಲ ಆಯ್ತೈತೆ. ನಂಗೆ ಹಾಕ ಬರ್ತಾವಳೆ ಹೊಲಕ್ಕೆ. ಹಾಂ ನಮ್ಮ ಅಣ್ಣನ ತೋರಿಸು, ಯೂಟ್ಯೂಬ್ಗೆ ಹಾಕ್ತೀನಿ. ಏ ಮುಂಚೆಡಣ ಬಾಯಿಗೆ ಉಂದಿನ ಬಾಯಿನ ఏమిలే సమాగా ఉంది లేదా ಅಪ್ಪ ಮುಚ್ಚೋದ ದೋ ಮುಚ್ಚೋದ ನೋಡಿ. ಇದು ನಮ್ದೇನೆ. ಇದು ಸ್ವಲ್ಪ ಹಳ್ಳ ಐತೆ.
ಮಣ್ಣೆಲ್ಲ ತಳ್ಳಿಸ್ಬಿಟ್ಟು ಸಮ ಮಾಡಬೇಕು. ಇದೆಲ್ಲ ಗಿಡ ಎಲ್ಲ ಒತ್ತಿ ಮಾಡಿದ್ರೆ ಇಲ್ಲೂ ಇನ್ನೊಂದು ಸ್ವಲ್ಪ ಬೆಳೆ ಬೆಳ್ಕೊಬೋದು. ಇಲ್ಲಿ ಇನ್ನೂ ಒಂದು 5 ಕಾಸು ಮಣ್ಣು ಹೊಡ್ಸ್ಬೇಕು ಸಮ ಆಯ್ತದೆ. ಆವಾಗ ಇದರಲ್ಲೊಂದು 2 ಮೂಟೆ ರಾಗಿ ಬೆಳೆ ಬೆಳೆದು ಇನ್ನೂ ಅಷ್ಟು ಜಾಗ ಐತೆ ನಮ್ಮದು. ಮುಂದಿನ ವರ್ಷಕ್ಕೆ ಬರ್ತೀವಲ್ಲ ಆವಾಗ ಇದನ್ನು JCB ತಗೊಂಡು ಮಟ್ಟ ಮಾಡಿಸ್ಬೇಕು. ಏನಾಗ್ತಿದ್ಯಾ ರೀ? ಕಾಳಾಗ್ತಾವ್ರೆ ನಮ್ಮ ಹೊಲದಲ್ಲಿ ಬಂದು ವಿಶ್ವನಾಥ್ ಅವರು. ಮುಚ್ಕೊಂಡು ಹೋಗ್ಬೇಕು ರೀ, ಹಾಕೋದಲ್ಲ ಹಂಗೆ ಹಾಕೊಂಡು ಮುಚ್ಕೊಂಡು ಹೋಗ್ಬೇಕು. ಅನುಭವ ಇಲ್ವಲ್ಲ, ಸುಸ್ತಾಗೋಯ್ತು ಕಷ್ಟಕ್ಕೆ. ನಂಗಂತೂ ತುಂಬ ಖುಷಿ ಆಯ್ತೈತೆ. ನಂಗೆ ತುಂಬ ದಿನದಿಂದ ಆಸೆ ಇತ್ತು ನಮ್ಮ ಹೊಲದಲ್ಲಿ ನಾವು ಈ ಥರ ಬೆಳಿಬೇಕು ಅಂತ. ಹಿಂಗೆ ಈ ವರ್ಷ ನನ್ಸಾಯ್ತೈತೆ. 1 ಲಕ್ಷನಾ? 1 ಲಕ್ಷಕ್ಕಾಗಿರೋದು ನೋಡಿ ಕೇಳ್ಕೊಂಬರೋಣ. ಅಲ್ಲ ಆಗೋಗದ ಜಮೀನಾಗ ಇವಾಗ ಗೌರ್ಮೆಂಟ್ಗೆ ಆಗೋದಾಗೋದು. ಇಷ್ಟು ಎಕರೆ ಅಂತ ಇವಾಗ ದೇವರಾದಲ್ಲಿ ಇಟ್ಕೋತೆ ಆಗೋಣ. ಆ ದೇವ್ರು ಇವಾಗ ದೇವಸ್ಥಾನ ಕಟ್ತಾರೆ. ಯಾವ ದೇವ್ರು? ಆಲೆ ಕಟ್ ಮನೆ ಇನಾಗ್ರೇಷನ್ ಮಾಡಿದ್ರಲ್ಲ, ಇನಾಗ್ರೇಷನ್ ಮಾಡೋದು ನೋಡಿ. ಗಂಗಾಕರು ಬೆಳಗ್ಗೆಯಿಂದ ಹೆಂಗ ಅನ್ನಿಸ್ತು ಅನುಭವ? ಹೊಲದಲ್ಲಿ ಕೆಲಸ ಮಾಡಿತ್ತು, ಚಾಕೆ ನೀರು ಬಂತು. ಎಲ್ಲ ಆದಮೇಲೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿರೋರೊಬ್ರು ಹಲಸಿನ ಗಿಡ ಕೊಟ್ಟಿದ್ಲು. ಅದ್ರೂ ತಗೊಂಡೋಗಿ ಉಣ್ದು ನಮ್ಮಪ್ಪನೇ ಉಣ್ತಾ ಇದ್ದಾರೆ. ಇನ್ನು ನಮ್ಮ ಅತ್ತೆ ಮಗಳು ಒಂದು ಸಂಪಿಗೆ ಗಿಡ ಕೊಟ್ಟಿದ್ರು, ಅದನ್ನು ಸಹ ನಮ್ಮಪ್ಪ ಉಣ್ತಾ ಇದ್ದಾರೆ. ಚೆನ್ನಾಗಿರುತ್ತೆ, ದೊಡ್ಡದಾದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲಿ ಸ್ವಲ್ಪ ಜೋಳ ಇತ್ತಲ್ವ, ಅಲ್ಲಿ ಹಾಲು ಜೋಳ ಥರ ಬರುತ್ತಲ್ಲ, ಅದನ್ನು ಎಲ್ಲರೂ ಮಕ್ಕಳೆಲ್ಲ ಕಿತ್ಕೊಂಡು ಇಷ್ಟಪಟ್ಟು ತಿಂತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ ಅಂತ. ಚೆನ್ನಾಯ್ತಾ ಅಂದರೆ ಸರಿ ಚೆನ್ನಾಗೈತೆ ಅಂತಂದರು. ಸರಿ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ನಮ್ಮ ಅಕ್ಕ ಇಲ್ಲಿಂದನೇ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ನಾನು ಮೆಂತ್ಯ ಪಲಾವ್ ಮಾಡ್ಕೊಂಡು ಹೋಗಿದ್ದೆ, ನಮ್ಮ ಅಕ್ಕ ಬಸ್ಸಾರು ಅನ್ನ ಮತ್ತು ಸೊಪ್ಪು ಮಾಡ್ಕೊಂಬಂದಿದ್ರು. ಎಲ್ಲರೂ ಅಲ್ಲೇ ಬಾಳೆ ಎಲ್ಲ ಕಿತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟದ ಟೈಮ್ ಅಷ್ಟರಲ್ಲಿ ಈ ಥರ ಹೊಲ್ದ ಹತ್ರ ಕೂತ್ಕೊಂಡು ಮನೆಯಿಂದ ಅಡುಗೆ ಮಾಡ್ಕೊಂಬಂದು ತಿಂದ್ವಿ. ಎಲ್ಲ ಆದಮೇಲೆ ತುಂಬಾ ಖುಷಿ ಆಯಿತು ಎಲ್ಲರಿಗೂ. ಯಾಕಂದರೆ ನಾವು ಮನೇಲಿ ಯಾವಾಗಲೂ ಊಟ ಮಾಡ್ತೀವಿ, ಆದರೆ ಈ ಥರ ಹೊರಗಡೆ ಹೊಲ್ದ ಹತ್ರ ಕೂತ್ಕೊಂಡು ಊಟ ಮಾಡೋದು ಖುಷಿನೇ ಬೇರೆ ಅಲ್ವಾ? ಅದಕ್ಕೆ ಎಲ್ಲರೂ ಕೂತ್ಕೊಂಡು ನೋಡಿ ಒಟ್ಟಿಗೆ ಎಲ್ಲರಿಗೂ ಬಡಿಸ್ತಾಯಿದ್ದೀನಿ. ಎಲ್ಲರಿಗೂ ಊಟ ಎಲ್ಲ ಬಡಿಸಿದ್ದಾದಮೇಲೆ ನಾನು ಊಟ ತಿಂದ್ಬಿಟ್ಟು ಅಲ್ಲಿನ ಗಾಳಿ ಕೋಗಿಲೆ ಎಲ್ಲ ಕೂಗ್ತಾಯಿತ್ತು. ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋಕ್ಕೆ ಅಂತೂ. ನಮ್ಮ ಅಕ್ಕ ಅಂತೂ ತುಂಬಾ ಖುಷಿ ಪಡ್ತಿದ್ರು. ನೋಡಿರಿ, ಈ ಥರ ಹೊಲದಲ್ಲಿ ಕೂತ್ಕೊಂಡು ತಿನ್ನೋವಂಥ ಖುಷಿನೇ ಬೇರೆ. ನಾನು ಪ್ರತಿ ಸಲ ಊಟ ತಂದ್ರೂ ಇಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ತಿಂದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಯಿದ್ರು. ಸಿಂಪಲ್ಲಾಗಿ ನಾನು ಮೆಂತ್ಯ ಭಾತ್ ಮಾಡ್ಕೊಂಡಿದ್ದೆ, ನಮ್ಮ ಅಕ್ಕ ಬಸ್ಸಾರು ಅನ್ನ ಮಾಡ್ಕೊಂಡಿದ್ರು. ನಮ್ಮ ಮನೆಯವರು ಬೆಳಗ್ಗೆ ಮೆಂತ್ಯ ಭಾತ್ ತಿಂದಿದ್ದೀನಿ ಬೇಡ ಅಂದ್ಬಿಟ್ಟು ಅವರು ಬಸ್ಸಾರು ಅನ್ನ ತಿಂತಿದ್ದಾರೆ. ಇನ್ನು ನಮ್ಮ ಮಕ್ಕಳಿಗೆಲ್ಲ ನಮ್ಮ ಅಣ್ಣ ಊಟ ಮಾಡಿಸ್ತಾಯಿದ್ರು. ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡಿ ಈ ಥರ ಊಟ ಮಾಡೋದು ಎಷ್ಟು ಖುಷಿ ಆಯಿತು ಅಂದರೆ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಎಷ್ಟೋ ವರ್ಷ ಆಗೋಗಿತ್ತು ನಾವೆಲ್ಲ ಈ ಥರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ. ಇನ್ನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ, ಮಕ್ಕಳಿಗೆಲ್ಲ ಕೊಟ್ಟು ನಾವು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಕೂತಿದ್ವಿ. ಅಮ್ಮ ಜೋಳದ ಜುಟ್ಟಲ್ಲಿ ಜಡೆ ಎಣಿತವ್ರೆ, ಹೆಂಗೆ ಎಣಿತಾರೆ ಅಂತ ನೋಡೋಣ. ನಾವು ಚಿಕ್ಕ ಮಕ್ಕಳಲ್ಲಿ ಇದೆಲ್ಲ ಜಡೆ ಎಳ್ಕೊಂಡು ಎಣ್ಕೊಂಡು ಜಡೆಗೆ ಕಂತಿದ್ವಿ. ಚೆನ್ನಾಗೈತೆ. ಜಡೆ ಬಂತು ಜಡೆ, ಜಡೆ ಬಂತು ಜಡೆ, ಜಡೆ ಬಂತು ಜಡೆ. ರಿಬ್ಬನ್ ಹಾಕ್ಬಿಟ್ಟು ನನ್ನ ತಮ್ಮಂಗೆ ಹಾಕ್ಬೇಕು. ನಾವು ಸಂಜೆ ಆಗೋವರೆಗೂ ಅಲ್ಲೇ ಇದ್ದಿದ್ದರಿಂದ ಅಲ್ಲಿನ ಕೋಗಿಲೆಗಳು, ಪಕ್ಷಿ, ನವಿಲು ಎಲ್ಲ ಯಾವ ಥರ ಕೂಗುತ್ತೆ ನೋಡಿ, ಸೌಂಡ್ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಅಲ್ಲಿಂದ ಮನೆಗೆ ಹೊರಟಿ ಬರ್ತಾಯಿದ್ದೀವಿ. ಬರ್ತಾ ದಾರಿಲಿ ಸ್ವಲ್ಪ ಪಕ್ಕ ತೋಟದಲ್ಲೇ ಹೂವು ಇತ್ತಲ್ವ, ಹಂಗೆ ಕಿತ್ಕೊಂಬರ್ತಾಯಿದ್ದೀವಿ. ಸ್ವಲ್ಪ ಅವರೇನು ಅನ್ನಲ್ಲ, ಕೇಳಿದ್ವಿ ಕಿತ್ಕೊಳ್ರಿ ಅಂತ ಹೇಳಿದ್ರು, ಅದರಿಂದ ಕಿತ್ಕೊಂಬಂದು ಹಂಗೆ ಊರಿಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ನಮ್ಮಮ್ಮ ತರಕಾರಿ ಎಲ್ಲ ತಂದಿಟ್ಟಿದ್ರು, ಅದನ್ನು ಈಸ್ಕೊಂಡು ಮನೆಗೆ ಬಂದು. ಆ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಅಲ್ಲೊಂದು 10 ನಿಮಿಷ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ನಾವು ಇಲ್ಲಿ ರಿಟರ್ನ್ ಬರೋ ಅಷ್ಟರಲ್ಲಿ ನೈಟ್ 9 ಗಂಟೆನೇ ಆಗೋಗಿತ್ತು.
ಅದಕ್ಕೆ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಎದ್ದು ತರಕಾರಿ ಎಲ್ಲ ಡಿವೈಡ್ ಮಾಡಿ ಎಲ್ಲರಿಗೂ ಕೊಟ್ಬಿಡ್ತೀನಿ. ನನಗೇನು ಅಂದರೆ ಫ್ರೆಶ್ ಆಗಿದ್ದಾಗಲೇ ಎಲ್ಲರಿಗೂ ಕೊಡಬೇಕು ಅಂತ ಇಷ್ಟ. ಅದಕ್ಕೇ ಬೆಳಗ್ಗೆ ಎದ್ದಿದ ತಕ್ಷಣವೇ ತರಕಾರಿ ಡಿವೈಡ್ ಮಾಡಿ ನಮ್ಮ ಅಕ್ಕವ್ರಿಗೆ ಮತ್ತು ನಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಹಂಚ್ಬಿಡ್ತೀನಿ, ನಮ್ಮ ಎದುರುಗಡೆ ಮನೇಲಿರೋರ್ಗೆ ಎಲ್ಲರಿಗೂ. ಯಾಕಂದರೆ ತರಕಾರಿ ವೇಸ್ಟ್ ಆಗೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೇ ಬೆಳಗ್ಗೆನೇ ಎಲ್ಲರೂ ಡಿವೈಡ್ ಮಾಡಿ ಕೊಟ್ಬಿಟ್ರೆ ಅವರು ಫ್ರೆಶ್ ಆಗಿದ್ದಾಗ ಮಾಡ್ಕೊಂಡು ತಿಂತಾರಲ್ವ ಅಂತ ನಾವು ಪ್ರತಿ ಸಲ ತಂದಾಗಲೂ ಹಿಂಗೆ ಮಾಡೋದು. ದಯವಿಟ್ಟು ವಿಡಿಯೋ ಯಾರಿಗಾನ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.